ಬೇಸಿಗೆ ಆರಂಭವಾಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ನೀರಿಗೆ ಹಾಹಾಕಾರ. ಅದರಲ್ಲೂ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೂ ಕೂಡ ಈ ನೀರಿನ ಬವಣೆ ತಪ್ಪಿಲ್ಲ. ಹೀಗಾಗಿ ನೋಡಿ, ಮನೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂದ್ರೆ ಓಕೆ, ಹೆಂಗಾರು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದರೆ ರೋಗಿಗಳಿಗೂ ಕುಡಿಯೋಕ್ಕೆ ನೀರಿಲ್ಲ. ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟು. ಕುಡಿಯೋ ನೀರೇ ಇಲ್ಲ. ಹನಿ ಹನಿ ನೀರಿಗೂ ಕೂಡ ಇಲ್ಲಿ ತತ್ವಾರ ಪಡುವಂಥ ಸ್ಥಿತಿ. ರೋಗಿಗಳು ಪರಿತಪಿಸ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಫ್ರೀ ಇದೆ ರೀ, ಆದರೆ ಕುಡಿಯೋಕ್ಕೆ ನೀರಿಲ್ಲ. ಕುಡಿಯೋ ನೀರಿಗೇನೆ 100-200 ರೂಪಾಯಿ ಖರ್ಚು ಮಾಡಿಕೊಳ್ಬೇಕು. ಆಸ್ಪತ್ರೆ ಹೊರಗೆ ಬಂದು 20 ರೂಪಾಯಿಗೆ 1 ಲೀಟರ್ನಂತೆ ವಾಟರ್ ಬಾಟಲನ್ನು ಖರೀದಿ ಮಾಡಬೇಕು. ಪೇಷಂಟ್ ಅಟೆಂಡರು ಒಂದು ದಿನಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ಬೋದು ಯೋಚನೆ ಮಾಡಿ. ಜಿಲ್ಲಾ ಆಸ್ಪತ್ರೆ ವೈದ್ಯರಿಗೆ ಹೇಳಿದ್ರೆ ಬೇಕಾದ್ರೆ ತಂದು ಕುಡೀರಿ, ಇಲ್ಲ ಅಂದ್ರೆ ನಿಮ್ಮ ಹಣೆ ಬರ ಅಂತ ಹೇಳ್ತಾ ಇದ್ದಾರೆ. ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ವರದಿಯನ್ನು ನೋಡಬೇಕು. ಎಲ್ಲರ ಕೈಗಳಲ್ಲಿ ವಾಟರ್ ಬಾಟಲ್ಗಳು ಕಾಣಿಸ್ತಾ ಇದೆ. ವಾಟರ್ ಬಾಟಲ್ಗಳಿಲ್ಲದ ಪೇಷಂಟ್ಗಳೇ ಇಲ್ಲ. ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಬೇಕು ಅಂತ ಹೇಳಿದ್ರೆ ಪೇಷಂಟ್ ಅಟೆಂಡರ್ ಒಂದು ಬಲಗೈಯಲ್ಲಿ ಬಲಬದಿಯಲ್ಲಿ ಪೇಷಂಟ್ ಇದ್ದರೆ ಅವರ ಎಡಕೈಯಲ್ಲಿ 2 ಲೀಟ್ರು 4 ಲೀಟ್ರು ಕುಡಿಯೋಕ್ಕೆ ನೀರಿನ ಬಾಟಲ್ ಇರಬೇಕು. ಇಂಥ ಸ್ಥಿತಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ. ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯ ಅಧೋಗತಿ ಹೇಳಿ ಕೇಳಿ ಮೆಡಿಕಲ್ ಕಾಲೇಜ್ ಅದು. ಕೊಪ್ಪಳ ಜಿಲ್ಲಾಸ್ಪತ್ರೆ ಇರುವಂಥದ್ದು ಈಗ ಅದು ಮೆಡಿಕಲ್ ಕಾಲೇಜ್ ಆಗಿದೆ, ಬೋಧಕ ಆಸ್ಪತ್ರೆ ಆಗಿದೆ. ಬೋಧಕ ಆಸ್ಪತ್ರೆ ಆದ ನಂತರದಲ್ಲಿ ಬಹಳ ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ದೊಡ್ಡ ಕಟ್ಟಡವಿದೆ, ಪ್ರಯೋಜನ ಏನು ಬಂತು? ಮೂಲಭೂತ ಸೌಕರ್ಯಗಳಿಲ್ಲ. ಜಿಲ್ಲಾಸ್ಪತ್ರೆ ಇದ್ದಾಗಲೇ ಹೆಂಗೋ ಇತ್ತು, ಈಗೇನೋ ಮೆಡಿಕಲ್ ಕಾಲೇಜ್ ಆಗಿದೆ ಅಂದರೆ ಪರಿಸ್ಥಿತಿ ಸುಧಾರಣೆ ಆಗಿದೆ ಅಂತ ಅಂದ್ಕೊಂಡ್ರೆ ಕಟ್ಟಡ ಹೊರತುಪಡಿಸಿ ಬೇರೆ ಏನು ಸುಧಾರಣೆ ಆಗಿಲ್ಲ. ಏನಾಗಿದ್ರೆ ಕುಡಿಯೋ ನೀರು ಸಿಗ್ತಲ್ಲ? ಎಷ್ಟು ದಿನ ಆದ್ರೆ ಬಂದಾಗಿ ಗೊತ್ತಿಲ್ಲ, ನಾನು ನಿನ್ನೆಯಿಂದ ಬಂದಿಲ್ಲ. ಈಗ ಹೆಂಗ್ ಮಾಡತ್ತೀರಿ ಮತ್ತಲ್ಲ? ಏನು ಮಾಡ್ತೀವಿ, ಹೊರಗಡೆಯಿಂದ ತಗೊಂಡೋದು. ಹೊರಗಡೆ ತೊಗೊಂಬರತ್ತೀರಿ? ಈಗ ಅಲ್ಲಿ ಫಿಲ್ಟರ್ ಇದ್ದಿಲ್ಲ, ಅಲ್ಲಿ ನೀರೇ ಇಲ್ಲ. ಇಲ್ಲ ಎಲ್ಲ ಕಡೆ ಹೆಂಗಾಗದ ಒಳಗೆ? ಯಾಕೆ ಏನಾಗಿದ್ರೆ ಕುಡಿಯೋ ನೀರು ಸಿಗ್ತಲ್ಲ? ನೀರೇ ಬಂದಾಗಿತ್ತಲ್ಲ, ಸಿಗ್ತಾ ಇಲ್ಲ. ಎಷ್ಟು ದಿನ ಆದ್ರೆ ಬಂದಾಗಿ? ಗೊತ್ತಿಲ್ಲ, ನಾನು ನಿನ್ನೆಯಿಂದ ಬಂದಿಲ್ಲ. ನೋಡಿ, ಚಿಕಿತ್ಸೆ ಫ್ರೀ ಇದೆ. ಬಡ ರೋಗಿಗಳು ಆಸ್ಪತ್ರೆಗೆ ದಾಖಲಾದರೆ ಅವರ ಚಿಕಿತ್ಸೆ ವೆಚ್ಚ 0 ಆಗಿರುತ್ತೆ. ಅಲ್ಲಿ ಹಣ ಖರ್ಚು ಮಾಡಬೇಕಾಗಿಲ್ಲ. ಏನೋ ಬಡವರಿಗಾಗಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂತ ಜನ ಅಂದುಕೊಂಡು ಎಲ್ಲ ಬಡವರೆಲ್ಲ ಅಲ್ಲಿ ಹೋಗ್ತಾರೆ. ಆದರೆ ಚಿಕಿತ್ಸೆಗೇನೋ ಹಣ ಕೊಡಬೇಕಾಗಿಲ್ಲ, ಆದರೆ ಅವರು ಕುಡಿಯೋ ನೀರಿಗೆ ಮಾತ್ರ ಇಲ್ಲಿ ಹಣ ಕೊಡಲೇಬೇಕು ಅಂಥ ಸ್ಥಿತಿ ಇದೆ. ಅದು ಕೂಡ ಕೊಪ್ಪಳದ ಜಿಲ್ಲಾಸ್ಪತ್ರೆಯ ರಸ್ತೆಯ ಹೊರಭಾಗದಿಂದ ನೀರನ್ನು ತರಬೇಕು. ಸ್ಥಳೀಯರನ್ನ ಮಾತಾಡ್ಸೋಣ. ಗಿರೀಶಾನಂದ ಅವರಿದ್ದಾರೆ. ಗಿರೀಶಾನಂದ ಅವರು ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ನೀವು ಕೊಪ್ಪಳ ಜಿಲ್ಲೆಯವರು? ಹೌದು ಸರ್. ನಿಮ್ಮ ಆಸ್ಪತ್ರೆಗೆ ದಾಖಲಾದರೆ ಕುಡಿಯೋ ನೀರು ಸಿಗಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಪರಿಸ್ಥಿತಿ? ಇದು ರೋಗಿಗಳಿಗೆ ಸಿಗಲ್ಲ ಅಂದರೆ ಏನು ಮಾಡ್ತೀರಿ? ಸರ್ ಹೌದು ಸರ್, ಇದು ಕೊಪ್ಪಳ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಕಟ್ಟಕಡೆಯ ಜಿಲ್ಲೆ ಆಗಿದೆ. ಹಾಂ, ಇದು ಜಿಲ್ಲಾ ಆಸ್ಪತ್ರೆಯಲ್ಲಿ ಬರೋಂಥವ್ರೆಲ್ಲ ಬಡ ಜನರು ಇದ್ದಾರೆ ಸರ್. ಹಾಂ, ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕುಡಿಯೋ ನೀರಿಗಾಗಿ ಫಿಲ್ಟರ್ ವಾಟರ್ನ ಹಾಕಿದ್ರು ಕೂಡವೇ ಓಕೆ, ಅಲ್ಲಿ ಸಿಬ್ಬಂದಿಗಳು ಮತ್ತು ವೈದ್ಯಾಧಿಕಾರಿಗಳು ಸರಿಯಾದ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದು ಒಂದು ಕಿಮ್ಸ್ ಅಡಿಯಲ್ಲಿ ಬರೋದ್ರಿಂದ ಅಲ್ಲಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಇಲ್ಲಿಯ DHO ಆಗಿರ್ಬೋದು, ಈ ಒಂದು ಆಸ್ಪತ್ರೆಯ ಬಗ್ಗೆ ಸ್ವಚ್ಛತೆ ಆಗಿರ್ಬೋದು, ಕುಡಿಯೋ ನೀರಿನಾಗಿರ್ಬೋದು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ. ಈಗ ಕೊಪ್ಪಳ ಜಿಲ್ಲಾಸ್ಪತ್ರೆ ಈಗ ಮೆಡಿಕಲ್ ಕಾಲೇಜ್ ಆಗಿದೆ. ಹೌದು ಸರ್. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಜನ ನಗಲ್ವಾ ಇದನ್ನು ನೋಡಿ ಅಂತ? ಖಂಡಿತ ಸರ್. ಇದು ಇವಾಗಲೇ ಬೇಸಿಗೆ ಪ್ರಾರಂಭದ ಹಂತದಲ್ಲಿ ಈ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರದಲ್ಲಿರುವಂತ ಜಿಲ್ಲಾ ಆಸ್ಪತ್ರೆ, ಅದು ಕೊಪ್ಪಳ ವೈದ್ಯಕೀಯ ಮಹಾವಿದ್ಯಾಲಯದ ಅಡಿಯಲ್ಲಿ ಬರುವಂತ ಜಿಲ್ಲಾ ಆಸ್ಪತ್ರೆ ಬೋಧಕೇತರ ಆಸ್ಪತ್ರೆ ಆಗಿರೋದ್ರಿಂದ ಈ ಹಿಂದೆ ಅಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಆಸ್ಪತ್ರೆ ಕೂಡ ಇದೆ. ಅಲ್ಲಿ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮತ್ತು
ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹ್ಮ್ ಇವತ್ತು ಬಂದಂತ ರೋಗಿ ಒಬ್ಬ ರೋಗಿ ಹಿಂದೆ ಅಟೆಂಡರ್ ಕೂಡ ಬಂದಿರ್ತಾನೆ. ಹ್ಮ್ ಕುಡಿಯುವ ನೀರಿಗೆ ತರಬೇಕಂದ್ರೆ ಕುಡಿಯೋ ನೀರು ತರಬೇಕಂದ್ರೆ ಹ್ಮ್ ಮುಂದ್ಗಡೆ ರಾಷ್ಟ್ರೀಯ ಹೆದ್ದಾರಿ 63 ಪಕ್ಕದಲ್ಲಿರುವಂತ ಹ್ಮ್ ಅಂಗಡಿಗಳಿಗೆ ಹೋಗ್ಬೇಕು ಅವ್ರು. ಹ್ಮ್ 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 ಇವತ್ತು ರೋಗಿಯನ್ನ ನೋಡ್ಕೊಂಡು ಬಂದಂತ ಅಟೆಂಡರು ಹ್ಮ್ ಇವತ್ತು ಆ ರಸ್ತೆಯಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಿ ನೀರು ತಗೊಂಡ್ಬರ್ಬೇಕಂದ್ರೆ ಹ್ಮ್ ಹ್ಮ್ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸುಮಾರು 100 ಪೇಷಂಟ್ ರೂಪಾಯಿ ದುಡ್ಡು ಖರ್ಚು ಅಟೆಂಡರ್ ಮಾಡ್ತಾರೆ. ಜೊತೆಗೆ ಬರ್ತಾರೆ, ಓಕೆ. ಒಂದು ವೇಳೆ ಒಬ್ಬರೇ ಬಂದಿದ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ ಅವ್ರ ಕತೆ ಏನಾಗಬೇಕು? ಅದು ಕೂಡ ಅದೇ ಸಮಸ್ಯೆ ಇದೆ ಸರ್. ಒಟ್ಟಾರೆಯಾಗಿ ಜಿಲ್ಲಾ ಆಸ್ಪತ್ರೆಗೆ ಬಂದಂತ ರೋಗಿಗಳಿಗೆ ಹ್ಮ್ ದಿನನಿತ್ಯ ಇದು ಗೋಳಾಗ್ಬಿಟ್ಟಿದೆ ಈಗ. ಹ್ಮ್ 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 ಇಷ್ಟು ದಿವಸ ಸ್ವಚ್ಛತೆ ಸಮಸ್ಯೆ ಇತ್ತು, ಹ್ಮ್ ಈಗ ಕುಡಿಯೋ ನೀರಿನ ಸಮಸ್ಯೆ ಕೂಡ ಆಗಿದೆ. ಹ್ಮ್ ಇವತ್ತು 30 ರೂಪಾಯಿ 40 ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಬಿಸ್ಲರಿ ಬಾಟಲ್ ತಗೊಂಡ್ಬಂದು ಕುಡ್ಕೊಂಡು ಅಲ್ಲಿ ತೋರ್ಸ್ಕೊಂಡು ಬರೋಂತ ವ್ಯವಸ್ಥೆ ನಿರ್ಮಾಣ ಆಗಿದೆ ಸರ್. ಹ್ಮ್ ಹ್ಮ್ ಏನು ಹೇಳಕ್ ಬಯಸ್ತೀರಿ ಶಿವರಾಜ್ ತಂಗಡಿಗೆ ಅವರಿಗೆ? ಖಂಡಿತವಾಗಿಯೂ ಸರ್, ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಸಾಹೇಬರಿಗೆ ನಿಮ್ಮ ಮಾಧ್ಯಮದ ಮೂಲಕ ಹ್ಮ್ ಇವತ್ತು ಕಲ್ಯಾಣ ಕರ್ನಾಟಕದ ಕಟ್ಟಕಡೆಯ ಜಿಲ್ಲೆ ಕೊಪ್ಪಳ, ಇದು ಬರದ ನಾಡು ಕೊಪ್ಪಳ. ಹ್ಮ್ ಈ ಬರದ ನಾಡು ಕೊಪ್ಪಳದಲ್ಲಿ ಇವತ್ತು ನೀರಿಗಾಗಿ ಹಾಹಾಕಾರ ಆಗಿದೆ. ಹ್ಮ್ ಹಾಗಾಗಿ ಉಸ್ತುವಾರಿ ಸಚಿವರು ಈ ಕೂಡಲೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಹ್ಮ್ ನಿರ್ದಿಷ್ಟವಾದ ಸೂಚನೆ ಕೊಟ್ಟು ಹ್ಮ್ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕುಡಿಯುವ ನೀರಿನ 60 ಫಿಲ್ಟರ್ ಟ್ಯಾಂಕ್ ಅನ್ನು ಹಾಕಿದ್ದಾರೆ. ಹ್ಮ್ ಅದಕ್ಕೆ ಕುಡಿಯುವ ನೀರನ್ನ ಸಪ್ಲೈ ಮಾಡುವಂತ ವ್ಯವಸ್ಥೆ ಆಗಿರ್ಬೋದು. ಒಟ್ಟಾರೆಯಾಗಿ ಜಿಲ್ಲಾ ಆಸ್ಪತ್ರೆ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕಂತ ನಿಮ್ಮ ಮಾಧ್ಯಮ ಮೂಲಕ ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ಎಸ್, ಧನ್ಯವಾದಗಳು ಗಿರೀಶ್ ಆನಂದ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ವಸ್ತುಸ್ಥಿತಿಯನ್ನು ಕಣ್ಣಾರೆ ಕಂಡಿರುವಂಥ ಸ್ಥಳೀಯರು ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಕಣ್ಣಿಗೆ ರಾಚುವಂತೆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೇವೆ ನಾವು. ಇದು ಬೋಧಕ ಆಸ್ಪತ್ರೆಯಾಗಿದೆ, ವೈದ್ಯಕೀಯ ಮಹಾವಿದ್ಯಾಲಯ ಹೇಳಿಕೊಳ್ಳಿಕ್ಕೆ ಮಾತ್ರ. ಆದರೆ ಕೊಪ್ಪಳದಲ್ಲಿ ಕುಡಿಯೋಕ್ಕೂ ನೀರಿಲ್ಲದ ಸ್ಥಿತಿ ಇದೆ. ಇಂಥ ರೋಗಿಗಳು ಒಂದು ವೇಳೆ ಒಬ್ಬರೇ ಬಂದುಬಿಟ್ರೆ ಅವರ ಕತೆ ಏನಾಗುತ್ತೆ ಅನ್ನೋದನ್ನು ನಾವು ಏನು ಯೋಚನೆ ಮಾಡೋಕ್ಕಾಗುತ್ತೆ. ಕೊಪ್ಪಳದ ನಿರ್ದೇಶಕರಿಗೂ ಕೂಡ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಿಮ್ಸ್ಗೆ ನಾವು ಕಿಮ್ಸ್ನ ನಿರ್ದೇಶಕರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅವರು ನಮಗೆ ರಿಪ್ಲೈ ಮಾಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ. ಯಾಕೆಂದರೆ ಕಳೆದ ವಾರ ನಾವು ನೋಡ್ತಾ ಇದ್ವಿ, ಕೊಪ್ಪಳದ ಈ ಜಿಲ್ಲಾಸ್ಪತ್ರೆ ಅಥವಾ ವೈದ್ಯಕೀಯ ಮಹಾವಿದ್ಯಾಲಯ ಇದೇ ರೋಗಗ್ರಸ್ತವಾಗಿದೆ. ICUನಲ್ಲಿರುವಂಥ ಪೇಷಂಟ್ಗಳಿಗೂ ಕೂಡ AC ಹೋಗಲಿ ಎತ್ತಲಾಗೆ ಫ್ಯಾನು ಇಲ್ದಂಗೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಕುಡಿಯೋ ನೀರಿಲ್ಲ. ಇಂಥ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಆಗರದಲ್ಲಿಯೇ ಕೊಪ್ಪಳ ಜಿಲ್ಲಾಸ್ಪತ್ರೆ ನರಳ್ತಾ ಇದೆ.